ಗೈಸ್ ನಿನ್ನೆ ನಮ್ಮ ಅಕ್ಕನ ಮದುವೆಯಲ್ಲಿ ಏನೇನಾಯ್ತು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ರಿ. ಗೈಸ್ ನಮ್ಮ ಅಕ್ಕನ ಮದುವೆ ನಮ್ಮೂರಲ್ಲಿ ನಡೀತಿಲ್ಲ, ಬೇರೆ ಊರಲ್ಲಿ ಚೌಟ್ರಿಲಿ ನಡೀತಿದೆ, ಅದಕ್ಕೆ ಈ ಬಸ್ನ ಕರೆಸಿದ್ರು. ಗೈಸ್ ನಮ್ಮ ಮನೇಲಿ ಯಾರ ಮದುವೆಗೂ ಜಾಸ್ತಿ ಕಳ್ಸಲ್ಲ, ಬಟ್ ನಮ್ಮಮ್ಮನೇ ಹೋಗು ಅಂತ ಹೇಳಿದಕ್ಕೆ ನಾನು ರೆಡಿಯಾಗಿ ಬಂದೆ. ಗೈಸ್ ನಮ್ಮ ಹುಡುಗರಿಗೆ ಡ್ಯಾನ್ಸ್ ಮಾಡ್ರು ಅಂತ ಹೇಳಿದ್ರೆ ಅದ್ಯಾವುದೋ ಅಳ್ತಿರೋ ಹಾಡು ಹಾಕೊಂಡು ಯಾವ ರೀತಿ ಮಾಡ್ತೀರಂತ ನೋಡ್ರಿ. ಗೈಸ್ ನಮ್ಮ ಬಸ್ ಡ್ರೈವರ್ಗೆ ಚೌಟ್ರಿ ಎಲ್ಲಿದಂತಾನೆ ಗೊತ್ತಿಲ್ಲ, ಬಟ್ ಎಲ್ಲೆಲ್ಲೋ ಸುತ್ತಿಸ್ಕೊಂಡು ಕೊನೆಗೂ ಚೌಟ್ರಿಗೆ ಬಂದು ತಲುಪಿಸಿದ್ರು. ಚೌಟ್ರಿಗೆ ಬಂದ ತಕ್ಷಣ ಹೊಟ್ಟೆ ಸೀತಿತ್ತು ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಸ್ವಲ್ಪ ಊಟನ ಮಾಡ್ಕೊಂಡು ಒಳಗಡೆ ಬಂದ್ರೆ ರಿಸೆಪ್ಷನ್ ನಡೀತಿತ್ತು. ಇದನ್ನ ನೋಡ್ಕೊಂಡು ನಾವು ಬಂದಿದ್ದ ಬಸ್ಸಲ್ಲಿ ಹೋಗಿ ದಬಾಕೊಂಡ್ವಿ. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ನಾನೇ ನೋಡ್ಕೊಂಡಾಗ ನನಗನ್ಸಿದ್ದೊಂದೇ, ಬೆಳಗ್ಗೆ ಎದ್ದು ಟಿಫನ್ ತಿನ್ನೋಣ ಅಂತ ಬಂದ್ರೆ ನನಗಿಂತ ಮುಂಚೆ ನಮ್ಮ ಬ್ರದರ್ಸ್ ಗಳೆಲ್ಲ ಬಂದ್ ಕೂತಿದ್ದಾರೆ ನೋಡ್ರಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಹಾಗೆ ಗ್ಯಾಪ್ ಅಲ್ಲಿ ಪಲಾವ್ ಮತ್ತೆ ದೋಸೆನೆ ತಿನ್ಕೊಂಡು ಸೈಡಲ್ಲಿ ಕಾಫಿನ ಇಟ್ಟಿದ್ರು, ಅದನ್ನು ಬಿಡದೆ ಕುಡ್ದು ಗೈಸ್ ನಾವೆಲ್ಲ ಬಸ್ಸಲ್ಲಿ ಬಂದ್ರೆ ನಮ್ಮ ಬ್ರದರ್ ನೋಡ್ರಿ ಊರಿಂದಾನೇ ಓಮಿನಿ ತಗೊಂಡ್ ಬಂದಿದ್ದಾರೆ. ಅವ್ರೊಬ್ರೆ ಬಂದಿಲ್ಲ, ಜೊತೆಲಿ ಅವ್ರ ಫ್ರೆಂಡ್ಸ್ ಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಇವುಗಳಿಗೆ ಮಾಡೋ ಕೆಲಸ ಇರಲ್ಲ, ಸರಿಯಾಗಿ ತಿನ್ಬಿಡೋದು, ಇಲ್ಲಿ ಬಂದು ಜಗಳ ಆಡೋದು. ನಮ್ಮ ಬ್ರದರ್ಸ್ ಪೊಲೀಸ್ ಹೊರಟಿರೋ ಬೋರ್ಡ್ ಬಿದ್ದೋಗಿದೆ ಅಂತ ಅದನ್ನ ತೆಗ್ದಿಕ್ಕಿದ್ರು. ಸ್ವಾಮಿ ನಮಗೂ ಬುದ್ಧಿ ಬಂದಿದೆ, ನಮಗೂ ಬುದ್ಧಿ ಬಂದಿದೆ. ಇಲ್ಲಿಗೆ ಬಂದು ಗಂಡು ಎಣ್ಣೆ ಕೇಕ್ ವಹಿಸಿ ಫೋಟೋನ ತೆಗ್ಸಿ ಹಾಗೆ ಆಲ್ ದ ಬೆಸ್ಟ್ ನ ಹೇಳಿ ಊಟ ಮಾಡೋಕೆ ಅಂತ ಹೊರಟ್ವಿ. ಊಟ ಎಲ್ಲ ಆದ್ಮೇಲೆ ಬಸ್ ಬಂತು ಅಂತ ಸೀಟ್ ಹಿಡೇನ ಅಂತ ಹೋಗಿ ನೋಡಿದ್ರೆ ನಮಗಿಂತ ಮುಂಚೆನೆ ಹೋಗಿ ಎಲ್ಲ ಸೀಟ್ ಹಿಡ್ದಿದ್ದಾರೆ. ಕೊನೆಗೂ ಬಸ್ಸಲ್ಲಿ ಸೀಟ್ ಸಿಗದೆ ಇಲ್ಲಿಂದ ಊರವರೆಗೂ ನಿಂತ್ಕೊಂಡೇ ಬರ್ಬೇಕಾದ ಪರಿಸ್ಥಿತಿ ಬಂತು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.